ಸ್ವಾಮಿ ದೇಸಾಯಿಗಳೇ, ಬೇಕಾದ್ರೆ ನಮ್ ಕತ್ ಕುಯ್ಕೊಂಬಿಡಿ, ಮುಖಕ್ಕೆ ಸಗಣಿ ಬಳಿಬೇಡಿ. ನಾವಿಬ್ರು ಇನ್ನೂ ಬದುಕಿದೀವಿ ಸ್ವಾಮಿ, ರಾಧಿಕಾಗಿ ಅಪ್ಪ ಅಮ್ಮ ಅಂತ ಅನ್ನಿಸ್ಕೊಂಡು. ದೇವರು ನಮಗೂ ಶಕ್ತಿ ಕೊಟ್ಟಿದ್ದಾನೆ. ನಿಮ್ ಜೋಬಿಂದ ದುಡ್ಡು ತೆಗೆದು ನಮ್ಮ ಮಗು ನಾಮಕರಣ ಮಾಡೋದು ಬೇಕಾಗಿಲ್ಲ. ನಮ್ಮ ಹತ್ರನೂ ಹಣ ಇದೆ ಸ್ವಾಮಿ, ಜವಾಬ್ದಾರಿನೂ ಇದೆ. ರಾಧಿಕಾ ನಮ್ಮಗಳು ಅನ್ನೋ ಪ್ರೀತಿ ಅಕ್ಕರೆ ಎಲ್ಲ ಇದೆ. ಅವಮಾನ ಮಾಡಬೇಡಿ, ಅವಮಾನ ಮಾಡಬೇಡಿ. ಏರ್ ಧ್ವನಿಯಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ. ನಾವು ಶುಭ ಕಾರ್ಯಕ್ಕೆ ಹೊರಟಿದ್ದೀವಿ, ತಗಾದೆ ತೆಗಿಬೇಡಿ. ಗೌರವಸ್ತು ಅಂತ ಹೇಳ್ಕೊತಾ ಇದ್ದೀರಿ, ಹಾಗಾಗಿ ನಾನು ತಾಳ್ಮೆಯಿಂದ ಉತ್ತರ ಕೊಡ್ತಾ ಇದ್ದೀನಿ. ಗಲಾಟೆ ಮಾಡಬೇಡಿ, ದಾರಿ ಬಿಡಿ. ಯಜಮಾನ್ರೆ, ಚೆನ್ನಾಗಿ ಹೇಳ್ತಿದ್ದೀರಾ ನೀವು, ಚೆನ್ನಾಗಿ ಹೇಳ್ತಿದ್ದೀರಿ. ಅಲ್ಲ ರೀ, ನನ್ನ ಮಗಳನ್ನ ನಿಮ್ಮಲ್ಲಿ ಇಟ್ಕೊಂಡು ನಮಗ್ ಜಾಗ ಬಿಡಿ ಅಂತ ಹೇಳ್ತಿದ್ದೀರಲ್ಲ. ನೋಡಿ, ರಾಧಿಕಾ ಅವತ್ತೇ ಹೇಳಿದಾಳೆ ನೀವ್ ಯಾರು ಅಂತಾನು ಅವಳು ಗೊತ್ತಿಲ್ಲ ಅಂತ. ಅಮ್ಮ, ಇವಳು ನನ್ನ ಹೆಂಡ್ತಿನೇ ಅಲ್ಲ ಅಂತ ಹೇಳ್ಬಿಡ್ತೀನಿ. ಸಂಬಂಧ ಮುಗ್ದೋಗುತ್ತಾ? ನೋಡಿ, ರಾಧಿಕಾಗೆ ನಮ್ಮೇಲೆ ಕೋಪ, ಅದಕ್ಕೆ ಹಾಗೆ ಹೇಳ್ತಿದ್ದಾಳೆ. ರಾಧಿಕಾ ಮಗಳೇ, ಆಗಿದ್ದಾಗೋಯ್ತಮ್ಮ. ನಿಮ್ಮಪ್ಪ ನಾನು ಕೆಟ್ಟೋಣಮ್ಮ. ಸರಿ, ಆದ್ರೆ ನಿಮ್ಮಮ್ಮ 7 ಮುಖ 6 ನೋಡ್ಕೊಂಡು ಬಾರಮ್ಮ, ಬಾಮ್ಮ. ಯಾಕಮ್ಮ ರಾಧಿಕಾ ಹಠ ಮಾಡ್ತಾ ಇದೀಯಾ? ನಮ್ ಜೊತೆ ಬಂದ್ಬಿಡಮ್ಮ. ನನ್ ಕಣ್ಣೀರ್ ನೋಡಿದ್ರು ನಿನ್ಗೇನು ಅನ್ನಿಸ್ತಾ ಇಲ್ವಾ ಮಗಳೇ? ಹಠ ಮಾಡ್ಬೇಡ ರಾಧಿಕಾ, ಬಂದ್ಬಿಡು, ಬಂದ್ಬಿಡಮ್ಮ. ಹೀಗೆಲ್ಲ ಮಾಡ್ತಿದ್ದೀರಾ? ದಯವಿಟ್ಟು ತೊಂದರೆ ಕೊಡ್ಬೇಡಿ, ಹೊರಟೋಗಿ ಇಲ್ಲಿಂದ. ನನಗೆ ನೀವು ಯಾರು ಅಂತಾನೆ ಗೊತ್ತಿಲ್ಲ. ನಿಮ್ಮನ್ನ ನೋಡ್ತಿರೋದೇ ಇಲ್ಲಿ. ನನಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ಹೀಗೆ ನೀನು ಹಠ ಮಾಡ್ಕೊಂಡು ನಿಂತ್ಕೊಂಡ್ರೆ ಇಲ್ಲೇ ಈ ಮನೆ ಮುಂದೆನೆ ಹಗ್ಗ ಹಾಕೊಂಡು ನಾನು ನಿಮ್ಮಮ್ಮ ನೇಣಾಕೊಂಡು ಸತ್ತು ಹೋಗ್ಬಿಡ್ತೀವಮ್ಮ. ರೇ ನಿಲ್ಲಿಸ್ರಿ, ಬೆದರಿಕೆ ಆಗ್ತೀರ? ಬೆದರಿಕೆ ಹೇಳ್ತಾ ಇದ್ದಾಳ ಆವತ್ತಿಂದ, ನೀವು ನಮ್ಮ ಅಪ್ಪ ಅಮ್ಮ ಅಲ್ಲ, ಯಾರೋ ಗೊತ್ತಿಲ್ಲ ಅಂತ. ನೇಣಾಕೊಂಡು ಸಾಯ್ತಾರಂತೆ ನಮ್ಮ ಮನೆ ಮುಂದೆ. ಯಾಕೆ ಬೇರೆ ಕಡೆ ಜಾಗ ಇಲ್ವಾ ನಿಮ್ಗೆ? ಏನ್ರಿ ಆಧಾರ ಇದೆ ನಿಮ್ಗೆ? ಏನ್ ಆಧಾರ ಇದೆ ನಿಮ್ಮ ಮಗಳು ಅನ್ನೋದಕ್ಕೆ? ಏಯ್ ಸುಮ್ಮನೆ ರೀ, ಇವಳು ನಿಮ್ಮ ಮಗಳು ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ರಿ ಆಧಾರ ಇದೆ? ರಾಧಿಕಾ ನಮ್ಮ ಮಗಳು ಅಂತ ನಾವು ಹೇಳೇ ಇಲ್ಲ. ರಾಧಿಕಾ ನಮ್ಮ ಮಗಳಲ್ಲ. ಮತ್ತೆ ಮಾತೇ ಬೇಡ. ರಾಧಿಕಾನ ನಮ್ಮ ಜೊತೆ ಕಳ್ಸ್ಕೊಡಿ. ಅಲ್ಲರಿ, ನಮ್ಮ ಮಗಳು ನಮ್ಮ ಜೊತೆ ಇರಬೇಕು. ಸಂಬಂಧನೇ ಇಲ್ದಿರೋ ಒಂದು ಹುಡುಗಿ ನಿಮ್ಮಲ್ಲಿದ್ರೆ ಏನ್ರಿ ಅರ್ಥ?
ದೊಡ್ಡ ಮನುಷ್ಯರು ನೀವು, ಊರಿಗೆಲ್ಲ ನ್ಯಾಯ ಹೇಳ್ತೀರಿ. ನಿಮ್ಮಂಥವ್ರು ಇಂಥ ಕೆಲಸ ಮಾಡ್ಬೋದೇನ್ರಿ? ಸಂಜೀವನಿ ಅವರೇ, ನಾನು ಗುರುಜಿ ಹತ್ರ ಮಾತಾಡಿದ್ದೀನಿ. ನನಗೆ ಸಿಗ್ತಿರೋ ಮಾಹಿತಿ ಪ್ರಕಾರ ಆ ಕೃಷ್ಣ ಮೇಲಿಂದ ಬಿದ್ದು ತಲೆಗೆ ಪೆಟ್ಟಾಗಿ ಅವನ ಹಳೆ ನೆನಪುಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಮತ್ತೆ ಅವನಿಗೆ ಅದೇ ಹಳೆ ನೆನಪುಗಳು ಬರಬೇಕು ಅಂದರೆ ಮತ್ತೆ ಅದೇ ಥರ ಎತ್ತರದ ಪ್ರದೇಶಕ್ಕೆ ಅಂಥ ಭಯ ಹುಟ್ಟಿಸೋ ಪ್ರಪಾತಗಳನ್ನ ತೋರಿಸ್ಬೇಕು ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಆ ಹಳ್ಳ ಕೊಳ್ಳ, ಆ ಬೆಟ್ಟದ ತುದಿ, ಆ ಬೆಟ್ಟದ ಮೇಲೆ ಇರೋ ಹೈಟು, ಇದೆಲ್ಲ ನೋಡೋದ್ರಿಂದ ಅಂಥ ಜಾಗಗಳಿಗೆ ಹೋಗೋದ್ರಿಂದ ಹಳೆ ಘಟನೆಗಳು ನೆನಪಾಗ್ಬೋದು. ಒಳ್ಳೆ ಐಡಿಯಾನೇ ಡಾಕ್ಟರ್. ಹೇಗಿದ್ರು ಬೆಟ್ಟದ ಮೇಲಿರೋ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಾಮಕರಣ ಇದೆ. ಕೃಷ್ಣನ್ ನಾವು ಅಲ್ಲಿಗೆ ಕರ್ಕೊಂಡು ಹೋಗೋಣ. ಹೌದು, ಗುರೂಜಿ ಈ ವಿಷಯ ಹೇಳಿದ್ರು. ನಾನು ಕರ್ಕೊಂಡು ಹೋಗ್ತಿದ್ದೀನಿ. ನಾನೊಬ್ಬನಿಗೆ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗತ್ತೆ, ಜೊತೆಗೆ ನೀವು ಬರಕ್ಕೆ ಸಾಧ್ಯನಾ? ಇಲ್ಲ ಡಾಕ್ಟರ್, ಜಾಸ್ತಿ ಜನ ನಾಮಕರಣಕ್ಕೆ ಹೋಗ್ತಿರೋದ್ರಿಂದ ರೋಗಿಗಳನ್ನ ನೋಡ್ಕೊಳ್ಳೋಕೆ ಯಾರು ಇರಲೇಬೇಕಲ್ವಾ? ಗುರುಜಿ ಈ ಜವಾಬ್ದಾರಿನ ನನಗೆ ವಹಿಸಿದ್ದಾರೆ. ನೀವೇ ಮ್ಯಾನೇಜ್ ಮಾಡಬೇಕಾಗತ್ತೆ. ಕೃಷ್ಣ ನನಗಿನ್ನೂ ಅಡ್ಜಸ್ಟ್ ಆಗಿಲ್ಲ. ನನ್ನ ಮಾತಿಗೆ ಸರಿಯಾಗಿ ಪ್ರತಿಕ್ರಿಯಿಸೋದಿಲ್ಲ, ನನ್ನ ಜೊತೆಗೂ ಇರೋದಿಲ್ಲ. ಅದಕ್ಕೆ ಕೇಳಿದೆ ಅಷ್ಟೇ. ಸರಿ ಬಿಡಿ, ನೋಡೋಣ. ಈ ಸತಿ ಮ್ಯಾನೇಜ್ ಮಾಡ್ತೀನಿ. ಸರಿ ಡಾಕ್ಟರ್, ಒಂದು ಮಾತು ಹೇಳಬೇಕಾಗಿತ್ತು. ನೀವು ಬಂದು ಕೃಷ್ಣನ್ ಟ್ರೀಟ್ಮೆಂಟ್ ಶುರು ಮಾಡಾದ್ಮೇಲೆ ಸುಮಾರಷ್ಟು ಬದಲಾವಣೆಗಳು ಕಾಣ್ತಿವೆ. ನನಗನ್ಸುತ್ತೆ ಇವತ್ತು ನೀವು ಮಾಡ್ತಿರೋ ಪ್ರಯೋಗದಿಂದ ಒಂದು ಒಳ್ಳೆ ರಿಸಲ್ಟೇ ಸಿಗ್ಬೋದು ಅಂತ. ಏನಾಯ್ತು ಪದ್ಮ? ಏನಾಯ್ತು ಪದ್ಮ? ಪದ್ಮ, ಸ್ವಲ್ಪ ನೀರು ಕೊಡ್ತೀರಾ? ಪದ್ಮ, ಹೇ ಪದ್ಮ, ಕಣ್ಬಿಡು ಪದ್ಮ. ನೋಡಿದ್ರ ಸ್ವಾಮಿ, ನೋಡಿದ್ರ? ಆಧಾರ ಇನ್ನೂ ಬೇಕಾ? ಇಷ್ಟೇ ಸಾಕ? ನಾನು ಮಾತಾ ಸುಳ್ಳಿರಬಹುದು, ಆದ್ರೆ ಕಣ್ಣಿನ ಸುಳ್ಳು ಹೇಳುತ್ತಾ? ನನ್ನ ಹೆಂಡತಿಗೆ ಹೈ BP, ಹೆಚ್ಚಿಗೆ ಯೋಚನೆ ಮಾಡಿದ್ರೆ ಹೀಗೆ ಕುಸಿದ್ ಬೀಳ್ತಾಳೆ. ನನ್ನ ಮಗಳು ಯೋಚನೆಯಲ್ಲಿ ಆರೋಗ್ಯನೇ ತಪ್ಪು ಹೋಗಿದೆ ನಮ್ಮಿಬ್ಬರಿಗೂ. ಕೈ ಮುಗ್ದು ಕೇಳ್ಕೊಳ್ತೀನಿ, ನನ್ನ ಮಗಳನ್ನ ನಮ್ಮ ಜೊತೆ ಕಳಿಸ್ಕೊಡಿ. ಏನ್ ವಿಚಿತ್ರ ಇದು! ನೀವ್ ನೋಡಿದ್ರೆ ರಾಧಿಕನ ಕಳಿಸ್ಕೊಡಿ ಅಂತ ಹೇಳ್ತಿದ್ದೀರಿ, ಇವಳು ನೋಡಿದ್ರೆ ನೀವ್ ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾಳೆ. ಹೇಗ್ ನಂಬೋದು ನಿಮ್ ಮಾತನ್ನ?
ಕಣ್ಣೀರು ಹಾಕಿದ ತಕ್ಷಣ ನಂಬೋದಕ್ಕಾಗೋದಿಲ್ಲ. ರಾಧಿಕಾ ನಿಮ್ಮ ಮಗಳೇ ಅಂತ ಹೇಳೋದಕ್ಕೆ ಬೇರೆ ಯಾರಾದ್ರೂ ಇದ್ದಾರಾ? ನೋಡೆ, ಈ ಊರಲ್ಲಿ ನನಗೆ ಯಾರು ಗೊತ್ತಿಲ್ಲ. ನಮ್ಮೂರಿಗೆ ಬಂದು ಕೇಳಿ, ಯಾರು ಬೇಕಾಗಿದ್ರು ಹೇಳ್ತಾರೆ. ನೋಡಿ ಸ್ವಾಮಿ, ನಿಮ್ಗೆ ನನ್ನ ಮೇಲೆ ಅನುಮಾನ ಇದ್ರೆ ರಾಧಿಕಾಳ ಗಂಡ ಅಂದ್ರೆ ನಮ್ಮ ಮಳೆಯಂದ್ರ ಹೆಸರು ಹೇಳ್ತೀರಿ. ಅವ್ರ ಹೆಸರು ವಿಶಾಲ್ ಭಾರದ್ವಾಜ್. ಹೌದು ಅಲ್ವಾ? ಅವಳನ್ನೇ ಕೇಳಿ. ವಿಶಾಲ್ ಭಾರದ್ವಾಜ್ ಇವಳು ಗಂಡ ಅಲ್ಲ ಅಂತ ಹೇಳ್ತೀನಿ, ನೋಡೋಣ. ನಮ್ಮ ಬೀಗರು ಜಗನ್ನಾಥ್ ಭಾರದ್ವಾಜ್, ಅವ್ರ ಹೆಂಡತಿ ಅಂದ್ರೆ ನಮ್ಮ ಬೀಗ್ತಿ ರುಕ್ಮಿಣಿ ಭಾರದ್ವಾಜ್. ಹೌದಲ್ವಾ? ಕೇಳಿ ಸ್ವಾಮಿ. ದೇವ್ರ ಮೇಲೆ ಸತ್ಯ ಮಾಡಿ ಹೇಳಿ, ನಾನು ಹೇಳ್ತಾ ಇರೋದು ಸುಳ್ಳು ಅಂತ. ಅಷ್ಟು ಸತ್ಯನೇ. ಆದ್ರೆ ನೀವು ನನ್ನ ತಂದೆ ತಾಯಿ ಅನ್ನೋದು ಸುಳ್ಳು. ನೀವು ನನ್ನ ಅಪ್ಪ ಅಮ್ಮ ಅಲ್ಲ ಅಲ್ಲ ಅಲ್ಲ. ಹಾಗಾದ್ರೆ ನಿಮ್ಮ ಅಪ್ಪ ಅಮ್ಮ ಯಾರು? ನೋಡಿದ್ರ ಸ್ವಾಮಿ, ನೋಡಿದ್ರ ಹೇಗೆ ಓಡ್ ಹೋದ್ಲು? ಅವಳಿಗೆ ಸತ್ಯನ ಎದುರಿಸೋ ಶಕ್ತಿ ಇಲ್ಲ ಅವಳಿಗೆ, ಅದಕ್ಕೆ ಓಡ್ ಹೋದ್ಲು. ಅಲ್ಲ ರೀ, ನಾವು ಅವಳಿಗೆ ಅಪ್ಪ ಅಮ್ಮ ಆಗದೆ ಹೋಗಿದ್ರೆ ಅವಳ ಗಂಡ ಅತ್ತೆ ಮಾವನ ಹೆಸರನ್ನ ಹೇಗೆ ಹೇಳೋದಕ್ಕೆ ಸಾಧ್ಯ ಆಗ್ತಿತ್ತು? ನೀವೇ ಹೇಳಿ. ಸೊ ಪ್ರಣೀಕಾ, ನೀನು ಹೋಗು, ಅದಕ್ಕೆ ಸಮಾಧಾನ ಮಾಡು. ಹೋಗು. ಸ್ವಾಮಿ ವೆಂಕಟೇಶ್ ಮೂರ್ತಿಗಳೇ, ನೀವು ಆಡ್ತಾ ಇರೋ ಮಾತೆಲ್ಲ ಸತ್ಯ ಅಂತಾನೆ ತಿಳ್ಕೊಳ್ಳೋಣ. ಇವತ್ತು ನಡೀತಾ ಇರೋ ನಾಮಕರಣ ನಿಮ್ಮ ಮೊಮ್ಮಗುಗೆ ತಾನೆ. ನಾವು ಮಾಡೋದಿಲ್ಲ ನಾಮಕರಣ, ನೀವೇ ಬನ್ನಿ, ನೀವೇ ಹಸೆ ಮನೆ ಮೇಲೆ ಕೂತ್ಕೊಳ್ಳಿ, ನಿಮ್ಮ ಹೆಸರಲ್ಲೇ ನಡೀಲಿ ನಾಮಕರಣ. ಒಂದು ಶುಭ ಕಾರ್ಯನ ತಡೆ ಹಿಡಿಯೋದು ಶ್ರೇಯಸ್ಸಲ್ಲ, ತಿಳ್ಕೊಳ್ಳಿ. ಬನ್ನಿ. ಸ್ವಾಮಿ, ಎಂತ ನಾಮಕರಣ ಸ್ವಾಮಿ? ನಮ್ಮ ಅಳಿಗೆ ಅಂದ್ರೆ ಇಲ್ಲ, ಅವ್ರು ಇಲ್ದಿದ ಮೇಲೆ ನೀವು ಹೇಗೆ ನಾಮಕರಣ ಮಾಡ್ತೀರಾ? ನಮ್ಗೆ ನಮ್ಮ ಮಗಳನ್ನ ನಮ್ಮ ಜೊತೆ ಕಳಿಸ್ಕೊಟ್ಬಿಡಿ ಅಷ್ಟೇ. ಕೃಷ್ಣ, ಎಷ್ಟು ಬೇಗ ರೆಡಿ ಆಗ್ಬಿಟ್ಟೆ? ಒಬ್ನೇ ಬೇರೆ ನಡೀತಿದ್ಯಾ? ಆಗತ್ತಾ? ಬೇಗ ಬೇಗ ನಡೆಯಕ್ಕಾಗಲ್ಲ, ನಿಧಾನಕ್ಕೆ ನಡೀತಾನೆ ಅಲ್ವಾ ಕೃಷ್ಣ? ಕೃಷ್ಣ, ರಾಧಿಕಾ ಮಗುದು ನಾಮಕರಣ ಇದೆ, ಗೊತ್ತಿದೆಯಾ ವಿಷಯ? ಆಶ್ರಮದಿಂದ ಸುಮಾರು ಜನ ಹೋಗ್ತಾ ಇದೀವಿ. ಬೆಟ್ಟದ ಮೇಲೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ನಡೆಯುತ್ತೆ. ನೀನು ಬರ್ತಾ ಇದೀಯ ತಾನೆ? ಹಾ ಶಾಲಿನಿ, ಸಂಜೀವಿನಿ ಅಕ್ಕ ಹೇಳ್ತಾ ಇದ್ರು, ಹೊಸ ಡಾಕ್ಟ್ರು ಕೃಷ್ಣನ್ನ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಕೃಷ್ಣನ ಸ್ಟಡಿ ಮಾಡ್ತಾರಂತೆ. ಕೃಷ್ಣ, ನೀನೊಂದು ಕೆಲಸ ಮಾಡ್ಬೇಕು. ನಾಮಕರಣ ನೋಡಕ್ಕೆ ಬೆಟ್ಟಕ್ಕೆ ಬರ್ತೀಯ ತಾನೆ? ಅಲ್ಲಿ ರಾಧಿಕಂಗೆ ನೀನೇ ನಿನ್ ಕೈಯಾರೆ ಗಿಫ್ಟ್ ಕೊಡ್ಬೇಕು. ಕೊಡ್ತೀಯ ತಾನೆ? ರಾಧಿಕಾ ಇಲ್ಲಿ ತನಕ ನಿನ್ ಮುಖನೇ ನೋಡಿಲ್ಲ.
ನಾಮಕರಣಕ್ಕೆ ಬಂದ್ರೆ ನಿನ್ ಮುಖ ನೋಡ್ದಾಗುತ್ತೆ, ಅದೊಂದು ಸರ್ಪ್ರೈಸ್. ನೀನೇ ನಿನ್ ಕೈಯಾರೆ ಗಿಫ್ಟ್ ಕೊಡೋದು, ಅದು ಒಂದು ಸರ್ಪ್ರೈಸ್. ಲೇ, ತಮಾಷೆ ಅಂದ್ರೆ ಕೃಷ್ಣಂಗೆ ಕೃಷ್ಣ ಅಂತ ನಾಮಕರಣ ಮಾಡಿದ್ದು ರಾಧಿಕಾ. ಈಗ ರಾಧಿಕಾ ಮಗು ನಾಮಕರಣಕ್ಕೆ ಕೃಷ್ಣನೇ ಗೆಸ್ಟು. ನೋಡ್ ಕೃಷ್ಣ, ನಾಮಕರಣಕ್ಕೆ ಗಿಫ್ಟ್ನ ತರೋದು ಮಾತ್ರ ಮರಿಬೇಡ. ತಗೋ. ಭಾನು, ನನ್ನ ಮಾತು ಕೇಳು. ಕೃಷ್ಣನ್ಗೆ ಇವಾಗಲೇ ಗಿಫ್ಟ್ ಕೊಡೋದು ಬೇಡ. ಆಮೇಲೆ ಮರ್ತು ಅಲ್ಲಿ ಇಲ್ಲಿ ಇಟ್ಬಿಟ್ರೆ ಕೊನೆಗೆ ಗಿಫ್ಟ್ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಇವಾಗ ಗಿಫ್ಟು ನಾವೇ ಇಟ್ಕೊಂಡಿರೋಣ. ಹೇಗೂ ನಾಮಕರಣಕ್ಕೆ ಬಂದ್ಮೇಲೆ ಗಿಫ್ಟ್ ಕೊಟ್ರೆ ಆಯ್ತು. ಕೃಷ್ಣ, ಕೊಡು. ನೋಡಿ, ನೀವು ಸಂಭಾವಿತರು ಅಂತ ಎಲ್ಲ ರೀತಿ ನಿಮ್ಗೆ ಹೇಳಾಯ್ತು, ಆದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಮುಂಚೆನೆ ನಾನು ರಾಧಿಕನಿಗೆ ಮಾತು ಕೊಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ನಾಮಕರಣ ನಿಲ್ಲೋದಿಲ್ಲ ಅಂತ. ಈ ಕ್ಷಣದಲ್ಲಿ ನಿಮಗಿಂತಲೂ ನಾನು ರಾಧಿಕರಿಗೆ ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋದು ಮುಖ್ಯ. ಮುಹೂರ್ತ ಮೀರೋದಕ್ಕೆ ಮುಂಚೆ ನಾಮಕರಣ ನಡೀಬೇಕು. ಬನ್ನಿ ಹೋಗೋಣ. ನಾಮಕರಣ ನಡೆಯೋ ಹಾಗಿಲ್ಲ. ಅಲ್ಲ ರೀ, ಹೆತ್ತೋರು ನಾವಿಲ್ಲೇ ನಿಂತಿದ್ದೀವಿ, ನೀವ್ ಹೇಗ್ರಿ ನಾಮಕರಣ ಮಾಡ್ತೀರಿ? ಈ ಊರಲ್ಲಿ ನನ್ನ ಎದುರಿಗೆ ನಿಂತ್ಕೊಂಡು ನನಗಿಂತಲೂ ಗಟ್ಟಿಯಾಗಿ ಯಾರು ಮಾತಾಡೋದಿಲ್ಲ. ಒಂದ್ ವೇಳೆ ಯಾರಾದ್ರೂ ಗಟ್ಟಿಯಾಗಿ ಮಾತಾಡಿದ್ರೆ ಅದು ಪುತ್ರ ನಾನ್ ಕೊಡ್ಬೇಕಾಗಿಲ್ಲ, ಊರ್ ಜನ ಕೊಡ್ತಾರೆ. ಅಪ್ಪ, ನೀವು ಊರಿಗೆ ಹೊಸಬ್ರು, ಸುಮ್ಮನೆ ತೊಂದರೆಗೆ ಸಿಕ್ಕಾಕೊಳ್ಬೇಡಿ. ಬನ್ನಿ, ನಾಮಕರಣಕ್ಕೆ ಹೋಗೋಣ. ಬನ್ನಿ. ನೋಡಿ, ಅವ್ರು ಬಂದು ಏನ್ ಮಾಡಿದ್ರು ಸರಿನೇ, ಇವತ್ತು ಇತ್ಯರ್ಥ ಆಗೋವರೆಗೂ ನಾವಿಲ್ಲಿಂದ ಕದಲೋದಿಲ್ಲ. ಬಾರೆ ಪದ್ಮ. ಹೋಗಿ ಸ್ವಾಮಿ, ಹೋಗಿ. ನೀವು ಹೋಗೋದಾದ್ರೆ ನಿಮ್ ಕಾರಣ ನಮ್ ತಲೆ ಮೇಲೆ ಎತ್ತಿಸ್ಕೊಂಡು ಹೋಗಿ, ನಾವಿಬ್ರು ಇಲ್ಲೇ ಸಾಯ್ತೀವಿ. ನಿಮ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಏ ಶಿವ, ರಂಗ, ಬನ್ರ ಇಲ್ಲಿ. ಸ್ವಲ್ಪ ವಿಚಾರಿಸ್ಕೊಳ್ಳಿ. ಎಲ್ಲ ತಯಾರಾದ್ಮೇಲೆ ನಾನು ಬಂದು ಕರೀರಿ, ಆಮೇಲೆ ಬೆಟ್ಟಕ್ಕೆ ಹೋಗೋಣ. ಸರಿನಾ? ರಾಧಿಕಾ, ನಿಜವಾಗ್ಲೂ ಅವ್ರು ನಿಮ್ಮ ಅಪ್ಪ ಅಮ್ಮ ಅಲ್ವಾ? ಅಮ್ಮ, ನೀವ್ ಈ ಮಾತು ನನ್ನ ಹತ್ರ ಕೇಳ್ತಿದ್ದೀರಾ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಅವ್ರು ಆಡ್ತಿರೋ ಮಾತಲ್ಲಿ ಸುಳ್ಳು ಕಾಣ್ತಿಲ್ಲ. ಹಾಗಾದ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅರ್ಥನಾ? ನಿಮ್ಗೆ ನನಗಿಂತ ಜಾಸ್ತಿ ಅವ್ರ ಮೇಲೆ ನಂಬಿಕೆನಾ? ನೀವ್ ನನ್ನನ್ನು ನಂಬ್ತಿರೋ ಅವ್ರನ್ನ ನಂಬ್ತಿರೋ? ರಾಧಿಕಾ, ನಂಬೇಕಾಗಿರೋದು ಅವ್ರನ್ನ, ನನ್ನನ್ನ, ನಿನ್ನನ್ನ ಅನ್ನೋದು ಮುಖ್ಯ ಅಲ್ಲ. ಅವರಿಬ್ಬರ ಮಾತಲ್ಲಿ ನೋವಿದೆ. ಅವ್ರ ಮಾತು ಸತ್ಯ ಅಲ್ಲದೆ ಹೋಗಿದ್ದಿದ್ರೆ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇರ್ಲಿಲ್ಲ. ನನ್ನ ಕಣ್ಣಲ್ಲೂ ನೀರಿದೆ, ಆದ್ರೆ ನಿಮಗ್ ಬರೀ ಅವ್ರ ಕಣ್ಣೀರ್ ಮಾತ್ರ ಕಾಣಿಸ್ತಿದೆ. ಹಾಗಿದ್ರೆ ಅವ್ರಿಗೆ ನಿನ್ ಗಂಡ, ಅತ್ತೆ, ಮಾವ ಎಲ್ಲರ ಹೆಸರನ್ನ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ಒಂದ್ ಮಾತಂತೂ ಸತ್ಯ ಅಮ್ಮ,
ಗಂಡ ಏನಾದ್ರೂ ವಾಪಸ್ ಬಂದಿದ್ದಿದ್ರೆ ನಾನು ಇಲ್ಲಿದ್ದೀನಿ ಅಂತ ಗೊತ್ತಾದ ತಕ್ಷಣ ಇಲ್ಲಿಗೆ ಓಡೋಡ್ ಬಂದ್ಬಿಟ್ಟಿರೋರು ಸುಮ್ಮನೆ ಕೂತ್ಕೊಳ್ತಿರ್ಲಿಲ್ಲ. ನೋಡಿ ಎಷ್ಟೊಂದು ದಿವಸಗಳಾಗೋಗಿದೆ. ನನ್ನ ನೋಡ್ಬೇಕು ಅಂತ ಅವ್ರಿಗೆ ಅನ್ಸ್ತಾ ಇರುತ್ತಾ? ನಮ್ಮ ಮಗುನ ನೋಡ್ಬೇಕು ಅಂತ ಅನ್ಸಲ್ವಾ? ರಾಧಿಕಾ ನಮ್ಮ ಮಗಳು ಅಂತ ಹಾರಾಡ್ತಾ ಇದ್ದಾರಲ್ಲ, ಕೈಯಲ್ಲೇ ನನ್ನ ಮಗುನ ಎತ್ಕೊಂಡಿದ್ದೆ. ನಿಜವಾದ ಅಪ್ಪ ಅಮ್ಮ ಆಗಿದ್ದಿದ್ರೆ ಮೊಮ್ಮಗುನ ಒಂದ್ಸಲ ನೋಡ್ಬೇಕು ಅಂತನಾದ್ರೂ ಆಸೆ ಪಡ್ತಿರ್ಲಿಲ್ವಾ? ಅವ್ರು ಮಾಡ್ತಿರೋ ನಾಟಕ ನನಗೆ ಅರ್ಥ ಆಗ್ತಿದೆ, ನಿಮಗ ಅರ್ಥ ಆಗ್ತಿಲ್ವಾ ಅಮ್ಮ?